ಬೆಂಗಳೂರಲ್ಲಿ ಪುಂಡರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಅದರಲ್ಲೂ ಕೂಡ ಇನ್ನು ಮೀಸೆ ಕೂಡ ಬಂದಿರಲ್ಲ, ಆಗ್ಲೇ ರೌಡಿಸಮ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂತ ಪರಿಸ್ಥಿತಿ ಸದ್ಯಕ್ಕೆ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಇರುವಂತದ್ದು. ಖಾಕಿ ಅಂದ್ರೆ, ಪೊಲೀಸ್ ಅಂದ್ರೆ, ಕಾನೂನು ಸುವ್ಯವಸ್ಥೆ ಅಂತಂದ್ರೆ ಸ್ವಲ್ಪನೂ ಭಯ ಭಕ್ತಿ ಏನೂ ಇಲ್ಲ. ಇದೀಗ ಮತ್ತೊಮ್ಮೆ ಹಾಡ ಹಗಲೇ ನಡೆದಿದೆ ಯುವಕನ ಕಿಡ್ನಾಪ್. ನಾನವನ್ನೆಲ್ಲ ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಕಿಡ್ನಾಪ್ ಮಾಡಿದ್ದಾರೆ. ಬ್ಯಾಡರಹಳ್ಳಿಯ ನಾಗರಹೊಳೆ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಯುವಕನ ಥಳಿಸಿ ಆಟೋದಲ್ಲಿ ಎತ್ತಾಕೊಂಡು ಹೋಗಿದ್ದಾರೆ. ಬ್ಯಾಡರಹಳ್ಳಿಯ ನಾಗರಹೊಳೆ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಟ್ಬಿಡಿ ಅಂತ ಕೇಳಿದ್ರು ಕೂಡ ಬಿಟ್ಟಿಲ್ಲ. ಆಟೋದಲ್ಲಿ ಎತ್ತಾಕೊಂಡು ಹೋಗಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಖಾಕಿ ಅಂದ್ರೆ ಭಯ ಭಕ್ತಿ ಏನೂ ಇಲ್ಲ, ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಪರಿಸ್ಥಿತಿ ಈಗ ಬಂದ್ಬಿಟ್ಟಿದೆ. ಪುಂಡರಿಗೆ ಬೆಂಗಳೂರಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಮನ್ಸೋ ಇಚ್ಛೆ ಎಲ್ಲವೂ ಕೂಡ ನಡೀತಾ ಇದೆ. ಹಾಡು ಹಗಲೇ ಕಿಡ್ನಾಪ್ ನಡೆಯುತ್ತೆ, ಕೊಲೆ ನಡೆಯುತ್ತೆ, ದರೋಡೆ ನಡೆಯುತ್ತೆ, ಮತ್ತೊಂದು ನಡೆಯುತ್ತೆ, ಎಲ್ಲವೂ ನಡೀತಾ ಇದೆ. ಅದರಂತೆ ಈಗ ಸಣ್ಣ ಪುಟ್ಟ ಹುಡುಗರೆಲ್ಲರೂ ಕೂಡ ಈಗ ರೌಡಿಸಮ್ ಇಳಿದುಬಿಟ್ಟಿದ್ದಾರೆ. ಹಾಗಾಗಿ ಕಾನೂನು ಸುವ್ಯವಸ್ಥೆ ಅಂದರೆ ಏನು ಭಯ ಭಕ್ತಿ ಏನೂ ಇಲ್ಲ. ನಾನವನ್ನೆಲ್ಲ ಬಿಟ್ಬಿಡಿ ಅಂತ ಯುವಕ ಕೇಳ್ಕೊಂಡ್ರೂ ಕೂಡ ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲೂ ಕೂಡ ಆಟೋದಲ್ಲಿ ಎತ್ತಾಕೊಂಡು ಹೋಗಿರುವಂತಹ ಪುಂಡರ ಗ್ಯಾಂಗ್ ಇದು. ಹಾಗಾಗಿ ಇಲ್ಲಿ ಗೊತ್ತಾಗುತ್ತೆ ಇನ್ನು ನಮ್ಮ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕಿದೆ, ಅಥವಾ ಇಲ್ಲಿರುವಂತಹ ಈ ಸಣ್ಣ ಸಣ್ಣ ಹುಡುಗರ ಮನಸ್ಥಿತಿ ಹೇಗಿದೆ ಅಂತೇಳಿ ಇಲ್ಲೇ ಗೊತ್ತಾಗುತ್ತೆ. ಬೇಡ ಅಂತ ಹೇಳಿದ್ರು ಕೂಡ, ಬಿಟ್ಬಿಡಿ ಅಂತ ಹೇಳಿದ್ರು ಕೂಡ ಬಿಡಲಿಲ್ಲ. ಅವನ್ನ ಆಟೋದಲ್ಲಿ ಎತ್ತಾಕೊಂಡು ಹೋಗಿದ್ದಾರೆ, ಕಿಡ್ನಾಪ್ ಮಾಡ್ಕೊಂಡಿದ್ದಾರೆ. ಇದೀಗ ಬ್ಯಾಡರಹಳ್ಳಿಯ ನಾಗರಹೊಳೆ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನಟ ಎಂಬಾತನಿಗೆ ಸ್ಕೆಚ್ ಹಾಕಿ ಬಂದಿದ್ದಂತ ಅಸಾಮಿಗಳು ಆ ವೇಳೆ ಶರತ್ ಎಂಬಾತ ಸ್ನೇಹಿತನ ಜೊತೆಗೂಡಿ ಟೀ ಕುಡಿತಾ ಇದ್ದ. ಶರತ್ನನ್ನೇ ನಟ ಅಂತ ಹೇಳಿ ಭಾವಿಸಿ ಈ ಕಿಡಿಗೇಡಿಗಳು ಕಿಡ್ನಾಪ್ ಮಾಡಿದ್ದಾರೆ. ಅದಾದ ನಂತರ ಶರತ್ ಅಕ್ಕನಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಿಡ್ನಾಪ್ ಬಳಿಕ ಶರತ್ ಫೋನ್ ಪರಿಶೀಲನೆ ಮಾಡಿರುವಂತಹ ಗ್ಯಾಂಗ್ ಇವನು ನಮಗೆ ಬೇಕಾಗಿರೋನಲ್ಲ ಅಂತ ಹೇಳಿ ಅರ್ಧ ದಾರಿಯಲ್ಲೇ ಬಿಟ್ಟು ವಾಪಸ್ ಎಸ್ಕೇಪ್ ಆಗಿದ್ದಾರೆ. ಕಿಡಿಗೇಡಿ ಕಿಡ್ನಾಪರ್ಸ್ ವಿರುದ್ಧ ಬ್ಯಾಡರಹಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿ ಇದೀಗ ಕಿಡ್ನಾಪರ್ಸ್ಗೆ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಬೇರೆ ಯಾರಿಗೋಸ್ಕರನೋ ಸ್ಕೆಚ್ ಹಾಕಿರ್ತಾರೆ, ಅದಾದ ನಂತರ ಬೇರೆ ಯಾರಿಗೋ ಎತ್ತಾಕೊಂಡು ಹೋಗಿದ್ದಾರೆ ಅಷ್ಟೇ. ಅದಾದ ಮೇಲೆ ಗೊತ್ತಾದ ಮೇಲೆ ವಾಪಸ್ಸು ಅರ್ಧ ದಾರಿಯೆಲ್ಲ ಬಿಸಾಕ್ ಹೋಗ್ಬಿಟ್ಟಿದ್ದಾರೆ. ಅದಾದ ನಂತರ ಆತನನ್ನ ಫೋನ್ ಎಲ್ಲ ತಗೊಂಡು ಚೆಕ್ ಮಾಡಿದ್ದಾರೆ. ಮೊದಲನೇದಾಗಿ ಇಲ್ಲಿ ನಟ ಅನ್ನೋ ಯುವಕನನ್ನ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ಇವರು ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಶರತ್ತೇ ಇಲ್ಲಿ ನಟ ಅಂತ ಹೇಳಿ ಇವನು ಟೀ ಕುಡಿಯುವಂಥ ಟೈಮಲ್ಲಿ ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. ಅದಾದ ಮೇಲೆ ಗೊತ್ತಾಗುತ್ತೆ ಆ ಹುಡುಗ ಇವನಲ್ಲ ಅಂತ ಹೇಳಿ. ಅದಾದ ನಂತರ ಅರ್ಧದಲ್ಲೇ ಆಟೋಯಿಂದ ಅರ್ಧ ದಾರಿಯಲ್ಲೇ ವಾಪಸ್ ಅವನ್ನ ಬಿಸಾಕಿ ಹೋಗಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಇದೀಗ ಪೊಲೀಸರು ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಶರತ್ ಅಕ್ಕನಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅವಾಗ ಇವರಿಗೆ ಗೊತ್ತಾಗಿರೋದು ಇಲ್ಲಿ ನಾವೇನು ಸ್ಕೆಚ್ ಹಾಕೊಂಡಿದ್ವೋ ಅವನು ಇವನಲ್ಲ ಅಂತ ಹೇಳಿ ಗೊತ್ತಾಗಿದೆ. ಅದಾದ ನಂತರ ಅರ್ಧ ದಾರಿಯಲ್ಲೇ ಇವನ್ನ ಬಿಟ್ಟು ಅಲ್ಲಿಂದ ಬಿಸಾಕಿ ಹೋಗಿದ್ದಾರೆ.